ಸಿಎಂ ಸಿದ್ದರಾಮಯ್ಯ ಮಂಡಿಸಿರತಕ್ಕಂತಹ ಬಜೆಟ್ಗೆ ಚಿಕ್ಕೋಡಿ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡಿ ಚಿಕ್ಕೋಡಿಯನ್ನ ನೂತನ ಜಿಲ್ಲೆಯಾಗಿ ರಚಿಸಬೇಕಿತ್ತು. ಬೆಳಗಾವಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ನೀಡಿಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ನೀಡಿಲ್ಲ, ರೈತರು ಸಾಲದಲ್ಲಿ ಮುಳುಗೋಗಿದ್ದಾರೆ, ಸಾಲ ಮನ್ನಾ ಮಾಡಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದರು. ಕೆಲಸ ಮಾಡಿದರು. ಕರ್ನಾಟಕ ಸರ್ಕಾರದ 2026-2027 ಬಜೆಟ್ ಅನ್ನು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರಸ್ತುತ ಮಾಡಿದರು. ಸ್ವಾಗತಾರ್ಹ. ಈಗ ಬಜೆಟ್ದಾಗ 16 ವಯಸ್ಸಿನ ಒಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಿದರು. ಬಹಳ ಒಳ್ಳೆ ಕೆಲಸ ಮಾಡಿದರು. ಮತ್ತು ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕಂತೇಳಿ ಕೆಲಸದ್ದು ಕೆಲವು ವಿಚಾರ ಮಾಡಿದರು. ಒಳ್ಳೆ ವಿಚಾರ. ಆದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಮಾಡಲಿಲ್ಲ. ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕಾಗಿತ್ತು, ಮಾಡಿಲ್ಲ. ನಮಗೆ ಇದರ ಅಸಮಾಧಾನ ಐತಿ. ಆನಂತರ ಬೆಳಗಾವಿ ಕರ್ನಾಟಕ ರಾಜ್ಯದ ದೊಡ್ಡ ಜಿಲ್ಲೆ ಇದ್ದ ಕಾರಣ ಇದಕ್ಕೆ ವಿಶೇಷ ಪ್ಯಾಕೇಜ್ ಕೊಡಬೇಕಾಗಿತ್ತು, ಪ್ಯಾಕೇಜ್ ಕೊಟ್ಟಿಲ್ಲ. ಉತ್ತರ ಕರ್ನಾಟಕ ಬೇಕಾದಷ್ಟು ಅನುದಾನ ಬಂದಿಲ್ಲ. ಉತ್ತರ ಕರ್ನಾಟಕ ಇನ್ನೂ ಬಹಳ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಅನುದಾನ ಬೇಕು, ಅನುದಾನ ಕೊಟ್ಟಿಲ್ಲ. ಮತ್ತು ಇದರ ಪ್ರಕಾರ ಏನೈತಿ, ಬೆಳಗಾವಿ ಅಭಿವೃದ್ಧಿ ಆಗಬೇಕಾಗಿತ್ತು, ಬೆಳಗಾವಿ ಅಭಿವೃದ್ಧಿನೂ ಆಗಿಲ್ಲ. ಮತ್ತು ರೈತರ ಸಾಲದೊಳಗೆ ಮುಳುಗಿದ್ದಾರೆ. ರೈತರು ಸಾಕಷ್ಟು ಸಾಲದಾಗ ಮುಳುಗಿ ಸಂಕಷ್ಟದಾಗಿದ್ದರು. ರೈತರ ಸಾಲ ಮನ್ನಾ ಆಗಬೇಕಾಯ್ತು, ರೈತರ ಸಾಲ ಮನ್ನಾ ಮಾಡಿಲ್ಲ. ಅದನ್ನ ಒಟ್ಟಿನಾಗ ಬಜೆಟ್